ಸರ್ ಕೆಸೆಟ್ ಎಕ್ಸಾಮ್ ಪ್ರಿಪರೇಷನ್ ಅಲ್ಲಿ ಸ್ಟೂಡೆಂಟ್ಸ್ ಮಾಡುವಂತ 3 ಮಿಸ್ಟೇಕ್ ಯಾವ್ದು ಅಂತ ಹೇಳ್ತೀರಾ? ಸೊ ನಾವು ಥಿಯರಿ ಓದೋವಂಥ ಟೈಮ್ನಲ್ಲಿ ಸ್ಟೂಡೆಂಟ್ಸ್ ಮಾಡುವಂಥ 3 ಮಿಸ್ಟೇಕ್ಸ್ ಯಾವುದು ಅನ್ನೋದನ್ನ ಈಗ ನಾನು ನಿಮಗೆ ಹೇಳ್ತೀನಿ. ಸೊ ನೋಡಿ, ಬಹಳಷ್ಟು ಜನ ಸ್ಟೂಡೆಂಟ್ಸ್ಗಳು ಥಿಯರಿ ಅಥವಾ ಸಿಲೆಬಸ್ನ ಓದಬೇಕು ಅಂತ ಸ್ಟಾರ್ಟ್ ಮಾಡ್ತಾರೆ. ಅವ್ರು ಏನು ಮಾಡ್ತಾರೆ ಅಂದ್ರೆ ರೆಫರೆನ್ಸ್ ಬುಕ್ಗಳನ್ನು ಓದೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ರೆಫರೆನ್ಸ್ ಬುಕ್ನ ಆಸ್ ಎ ನಾವೆಲ್ ಪೇಜ್ 1 ನಿಂದ ಲಾಸ್ಟ್ ಪೇಜ್ವರೆಗೆ ಓದೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆ ಥರ ನಾವು ಮಾಡಬಾರ್ದು. ಅದ್ರ ಬದಲಿಗೆ ಸೊ ನಮಗೆ ಬೇಕಾಗಿರುವಂಥ ಕಾನ್ಸೆಪ್ಟ್ ಯಾವುದಿರುತ್ತಲ್ಲ ಆ ಕಾನ್ಸೆಪ್ಟ್ ರಿಲೇಟೆಡ್ ಸೊ ಆ ರೆಫರೆನ್ಸ್ ಬುಕ್ನಲ್ಲಿ ಆ ಪರ್ಟಿಕ್ಯುಲರ್ ಪೇಜನ್ನು ಮಾತ್ರ ನಾವು ಸ್ಟಡಿ ಮಾಡಬೇಕು. ಅಂದರೆ ನಾವು ರೆಫರೆನ್ಸ್ ಬುಕ್ನ ಆಸ್ ಎ ನಾವೆಲ್ ಆಗಿ ಸ್ಟಡಿ ಮಾಡಬಾರ್ದು. ಅದ್ರ ಬದಲಿಗೆ ಆ ರೆಫರೆನ್ಸ್ ಬುಕ್ನ ಆಸ್ ಎ ಡಿಕ್ಷನರಿ ಆಗಿ ನಾವು ಯೂಸ್ ಮಾಡಬೇಕು. ಡಿಕ್ಷನರಿದಲ್ಲಿ ನಾವೇನು ಮಾಡ್ತೀವಿ, ಯಾವುದಾದ್ರೂ ಒಂದು ವರ್ಡ್ನ ನಾವು ಸ್ಟಡಿ ಮಾಡ್ತೀವಿ. ಸೊ ಇಲ್ಲಿ ಸಹಿತ ಅದೇ ಥರನ ಮಾಡಬೇಕು ಅಂತಂದು. ಸೊ ಪ್ರತಿಯೊಂದು ರೆಫರೆನ್ಸ್ ಬುಕ್ದ ಕೊನೆಗೆ ಇಂಡೆಕ್ಸ್ ಅಂತ ಕೊಟ್ಟಿರ್ತಾರೆ. ಆ ಇಂಡೆಕ್ಸ್ನಲ್ಲಿ ಪರ್ಟಿಕ್ಯುಲರ್ ಕೀವರ್ಡ್ಸ್ಗಳು ಇರ್ತವೆ. ಆ ಕೀವರ್ಡ್ನ ನಾವು ಹುಡುಕ್ಬೇಕು. ಎಕ್ಸಾಂಪಲ್, ಈಗ ನಾವು ಜಾನ್ ಟೈಲರ್ ಡಿಸ್ಟಾರ್ಷನ್ ರಿಲೇಟೆಡ್ ನಾವು ಸ್ಟಡಿ ಮಾಡ್ತಾ ಇದೀವಿ ಅಂದ್ರೆ ಫಸ್ಟಿಗೆ ಇಂಡೆಕ್ಸ್ಗೆ ಹೋಗಿ ಅಲ್ಲಿ ಜಾನ್ ಟೈಲರ್ ಡಿಸ್ಟಾರ್ಷನ್ ಅನ್ನೋ ವರ್ಡ್ನ ಹುಡುಕ್ಬೇಕು. ಆ ವರ್ಡ್ ಯಾವ ಪರ್ಟಿಕ್ಯುಲರ್ ಪೇಜ್ನಲ್ಲಿ ಇದೆ ಅನ್ನೋದನ್ನ ನಂಬರ್ ಕೊಟ್ಟಿರ್ತಾರೆ. ಆ ಪರ್ಟಿಕ್ಯುಲರ್ ನಂಬರ್ಗೆ ಹೋಗ್ಬಿಟ್ಟು ಆ ಜಾನ್ ಟೈಲರ್ ಡಿಸ್ಟಾರ್ಷನ್ ರಿಲೇಟೆಡ್ ನಾವು ಸ್ಟಡಿ ಮಾಡಬೇಕು. ಸೊ ಈ ಥರ ನಾವು ರೆಫರೆನ್ಸ್ ಬುಕ್ನ ಬಹಳ ಕಾಶಿಯಸ್ ಆಗಿ ನಾವು ಯೂಸ್ ಮಾಡಬೇಕು ಅಂತ. ಸೊ ಸೆಕೆಂಡ್ ಮಿಸ್ಟೇಕ್ ಏನಂದ್ರೆ, ನಾವು ಸಿಲೆಬಸ್ನ ಓದೋ ಟೈಮ್ನಲ್ಲಿ, ಸಿಲೆಬಸ್ ಅಥವಾ ಥಿಯರಿ ಓದೋ ಅಂಥ ಟೈಮ್ನಲ್ಲಿ ನಾವು ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನ ರೆಫರ್ ಮಾಡಿ ಇಂಪಾರ್ಟೆಂಟ್ ಇರುವಂಥ ಕಾನ್ಸೆಪ್ಟ್ನ ಐಡೆಂಟಿಫೈ ಮಾಡಿಕೊಂಡು ನಂತರ ಥಿಯರಿನ ಓದಬೇಕು. ಸೊ ನಾವು ಕಂಪ್ಲೀಟ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನ ರೆಫರ್ ಮಾಡ್ದೇನೆ ನಾವು ಥಿಯರಿ ಓದಿದ್ದಾಯ್ತಂದ್ರೆ ಅದು ನಮಗೆ ಯೂಸ್ ಆಗಲ್ಲ ಅಂತ. ಸೊ ನೆಕ್ಸ್ಟ್ 3ನೇ ಮಿಸ್ಟೇಕ್ ಇದೆ. ಅದೇನಂದ್ರೆ, ಸೊ ಭಾಳಷ್ಟು ಜನ ಸ್ಟೂಡೆಂಟ್ಸ್ಗಳು ಏನು ಮಾಡ್ತಾರೆ ಅಂದ್ರೆ ರೆಫರೆನ್ಸ್ ಬುಕ್ಗಳನ್ನು ಓದುವಂಥ ಟೈಮ್ನಲ್ಲಿ ಹೈಲೈಟರ್ ತಗೋತಾರೆ, ಅದೇ ಬುಕ್ನಲ್ಲಿ ಹೈಲೈಟ್ ಮಾಡ್ತಾ ಹೋಗ್ತಾರೆ. ಸೊ ದಿಸ್ ಈಸ್ ದಿ ರಾಂಗ್ ಮೆಥಡ್. ಇಲ್ಲಿ ಏನು ಪ್ರಾಬ್ಲಮ್ ಆಗುತ್ತೆ ಅಂದ್ರೆ, ನಾವು ಫಸ್ಟ್ನೇ ಟೈಮ್ ಏನೋ ಚೆನ್ನಾಗಿ ಓದ್ತೀವಿ, ಬಟ್ ಸೆಕೆಂಡ್ ಟೈಮ್ ರಿವಿಷನ್ ಮಾಡುವಂಥ ಟೈಮ್ನಲ್ಲಿ ಸೊ ಅದೇ ಬುಕ್ನ ಮತ್ತೆ ಓದೋದಕ್ಕೆ ಆಗೋದಿಲ್ಲ ನಮಗೆ. ಸೊ ಅದಕ್ಕೋಸ್ಕರ ಏನು ಮಾಡ್ಬೇಕಂದ್ರೆ, ಸೊ ಒನ್ ಟೈಮ್ ರೆಫರೆನ್ಸ್ ಬುಕ್ ನಿಂತ್ರ ಯಾವುದಾದ್ರೂ ಒಂದು ಪಾರ್ಟ್ ನಾವು ಓದ್ತೀವಲ್ಲ, ಅದನ್ನ ನಾವು ಏನು ಮಾಡ್ಬೇಕಂದ್ರೆ ಬೇರೆ ಇನ್ನೊಂದು ಅಂದ್ರೆ ಬ್ಲ್ಯಾಂಕ್ ನೋಟ್ಬುಕ್ನಲ್ಲಿ ಮೈಕ್ರೋ ನೋಟ್ಸ್ ಅಥವಾ ಶಾರ್ಟ್ ನೋಟ್ಸ್ ಆಗಿ ನಾವು ಮಾಡ್ಕೋಬೇಕು. ಸೊ ಆ ಥರ ಮಾಡ್ಕೊಂಡ್ವಿ ಅಂದ್ರೆ ಅದು ನಮ್ಮ ರಿವಿಷನ್ ಟೈಮ್ನಲ್ಲಿ ಅದು ನಮಗೆ ಹೆಲ್ಪ್ ಆಗುತ್ತೆ.